ವಿದ್ಯಾರ್ಥಿಗಳೇ, ಇಂದು ನಾವು ಭಾರತದ ಇತಿಹಾಸದಲ್ಲಿ ಆಳ್ವಿಕೆ ನಡೆಸಿದ ವೈಸ್ರಾಯ್ ಲಾರ್ಡ್ ರಿಪ್ಪನ್ ಜೀವನ, ಸುಧಾರಣೆಗಳು ಮತ್ತು ಆತನ ವ್ಯಕ್ತಿತ್ವವನ್ನು ಅಧ್ಯಯನ ಮಾಡೋಣ. ಭಾರತದ ವೈಸ್ರಾಯ್ ಲಾರ್ಡ್ ಲಿಟ್ಟನ್ 1880ರಲ್ಲಿ ತನ್ನ ವೈಸ್ರಾಯ್ ಹುದ್ದೆಗೆ ರಾಜೀನಾಮೆ ನೀಡಿದನು. ಲಾರ್ಡ್ ಲಿಟ್ಟನ್ ಈತನನ್ನು ನಾವು ಪ್ರತಿಗಾಮಿ ಆಡಳಿತಗಾರ ಅಷ್ಟೇ ಅಲ್ಲದೆ ಭಾರತದ ಆರ್ಥಿಕ ವ್ಯವಸ್ಥೆಯ ಹಿನ್ನಡೆಕಾರ ಅಂತಾರೆ. ಲಾರ್ಡ್ ಲಿಟ್ಟನನು ತನ್ನ ಆಳ್ವಿಕೆಯ ಕಾಲದಲ್ಲಿ ಭಾರತೀಯರ ವಿರುದ್ಧವಾಗಿ ಅನೇಕ ಸುಧಾರಣೆಗಳನ್ನೇ ಮಾಡಿದನು. ಅವುಗಳಲ್ಲಿ ಪ್ರಮುಖವಾದವುಗಳೆಂದರೆ ಈತನ ಭಾರತೀಯ ಪತ್ರಿಕೆಗಳ ಮೇಲೆ ನಿಷೇಧ, ಆಯುಧಗಳ ಕಾನೂನು, ದೆಹಲಿಯಲ್ಲಿ ದರ್ಬಾರ್ ಏರ್ಪಡಿಸಿದ್ದು, ಅನೇಕ ಪ್ರಜೆಗಳ ಹಿತವನ್ನು ಕಡೆಗಣಿಸಿ ಈತನು ಅನೇಕ ಸುಧಾರಣೆ ಮಾಡಿದ. ಆದರೆ 1880ರಲ್ಲಿ ಲಾರ್ಡ್ ಲಿಟ್ಟನ್ ತನ್ನ ವೈಸ್ರಾಯ್ ಹುದ್ದೆಗೆ ರಾಜೀನಾಮೆ ನೀಡಿದ ನಂತರ ಅವನ ಉತ್ತರಾಧಿಕಾರಿಯಾಗಿ ಬಂದವನೇ ಲಾರ್ಡ್ ಜಾರ್ಜ್ ರಿಪ್ಪನ್. ಈತನು 4 ವರ್ಷಗಳ ಕಾಲ 1880ರಿಂದ 1884ರವರೆಗೆ ವೈಸ್ರಾಯನಾಗಿ ಆಡಳಿತ ನಡೆಸಿದನು. ಇಲ್ಲಿ ಲಾರ್ಡ್ ರಿಪ್ಪನ್ ಒಬ್ಬ ಪ್ರಗತಿಪರ ವೈಸ್ರಾಯ್, ಜೊತೆಗೆ ಜನಹಿತ ಆಡಳಿತಗಾರ. ಅಂತೆ ಈತನು ಒಬ್ಬ ಉದಾರವಾದಿಯಾಗಿದ್ದನು. ಇದರಿಂದಾಗಿ ಈತನ ಆಳ್ವಿಕೆಯನ್ನು ಮದನ್ ಮೋಹನ್ ಮಾಳವೀಯ 1909ರ ಕಾಂಗ್ರೆಸ್ ಅಧಿವೇಶನದಲ್ಲಿ ರಿಪ್ಪನ್ನನನ್ನು ಒಬ್ಬ ಶ್ರೇಷ್ಠ ವೈಸ್ರಾಯ್ ಎಂದು ಕರೆದಿದ್ದಾನೆ. 19ನೇ ಶತಮಾನದ ಪೂರ್ವಾರ್ಧದಲ್ಲಿ ಭಾರತದ ಗವರ್ನರ್ ಜನರಲ್ ಆದ ಲಾರ್ಡ್ ವಿಲಿಯಂ ಬೆಂಟಿಂಕ್ ಭಾರತೀಯರಿಗೆ ಅತಿ ಪ್ರಿಯ ವ್ಯಕ್ತಿ. ಅದೇ ರೀತಿಯಾಗಿ 19ನೇ ಶತಮಾನದ ಉತ್ತರಾರ್ಧದಲ್ಲಿ ಭಾರತೀಯ ಹೃದಯವನ್ನು ಗೆದ್ದಂತಹ ಮತ್ತೊಬ್ಬ ವ್ಯಕ್ತಿಯೇ ಲಾರ್ಡ್ ರಿಪ್ಪನ್. ಅಂತೆಯೇ ನಾವು ಲಾರ್ಡ್ ರಿಪ್ಪನ್ನನನ್ನು ಭಾರತವನ್ನಾಳಿದ ವೈಸ್ರಾಯ್ಗಳಲ್ಲಿ ಈತನನ್ನು ನಾವು ಶ್ರೇಷ್ಠನೆಂದು ಕರೆಯಬಹುದು. ಏಕೆಂದರೆ ಭಾರತೀಯ ಪ್ರಜೆಗಳ ಕಲ್ಯಾಣಕ್ಕಾಗಿ ಹಗಲಿರುಳು ಶ್ರಮಿಸಿ ಭಾರತೀಯರ ಗೌರವ ಮತ್ತು ಪ್ರೀತಿಗೆ ಪಾತ್ರನಾದನು. ಭಾರತೀಯರ ಹಿತಾಸಕ್ತಿಗಳಿಗೆ ಸ್ಪಂದಿಸಿ ಈತನು ಅನೇಕ ಜನತಾ ಕಲ್ಯಾಣ ಕಾರ್ಯಗಳ ಮೂಲಕ ಭಾರತೀಯರ ವಿಶ್ವಾಸವನ್ನು ಗಳಿಸಿ ಭಾರತೀಯ ಹೃದಯದಲ್ಲಿ ಶಾಶ್ವತ ಸ್ಥಾನವನ್ನು ಪಡೆದಿದ್ದಾನೆ. ಈತನು ಒಬ್ಬ ಉದಾರವಾದಿ. ತನ್ನ 4 ವರ್ಷಗಳ ಆಳ್ವಿಕೆಯಲ್ಲಿ ಭಾರತೀಯರಿಗಾಗಿ ಅನೇಕ ಸುಧಾರಣೆಗಳನ್ನು ಮಾಡಿದನು. ಆದರೆ ಈತನ ನೀತಿ ಬ್ರಿಟಿಷರ
ಟೀಕೆಗೆ ಗುರಿಯಾಯಿತು. ಲಾರ್ಡ್ ರಿಪ್ಪನ್ ನಾವು ಸ್ಥಳೀಯ ಸರಕಾರದ ಪಿತಾಮಹ ಎಂದು ಕರೆಯಲಾಗಿದೆ. ಲಾರ್ಡ್ ಜಾರ್ಜ್ ರಿಪ್ಪನ್ನನ ಆರಂಭಿಕ ಜೀವನ. ರಿಪ್ಪನ್ನನು ಕ್ರಿಸ್ತಶಕ 1827 ಅಕ್ಟೋಬರ್ 24ರಂದು ಲಂಡನ್ನಲ್ಲಿ ಜನಿಸಿದನು. ಈತನ ತಂದೆ ಫೆಡರಿಕ್ ರಾಬಿನ್ಸನ್, ತಾಯಿ ಲೇಡಿ ಸಾರ್ಜ್ ಹೋವರ್ಟ್. ಈತನು ತನ್ನ ಬಾಲ್ಯದಲ್ಲಿ ಇಂಗ್ಲೆಂಡಿನ ಪ್ರತಿಷ್ಠಿತ ಶಾಲೆಗಳಲ್ಲಿ ಶಿಕ್ಷಣವನ್ನು ಅಧ್ಯಯನ ಮಾಡಿ ನಂತರ ಇಂಗ್ಲೆಂಡಿನ ವಿವಿಧ ಕಾಲೇಜುಗಳಲ್ಲಿ ಅಧ್ಯಯನ ಮಾಡಿದ. ಇದರಿಂದಾಗಿ ಈತನು ಕಾಲಕ್ರಮೇಣ 1852ರಲ್ಲಿ ಸಾರ್ವಜನಿಕ ಜೀವನವನ್ನು ಪ್ರವೇಶ ಮಾಡಿದ. ನಂತರ ರಾಜಕೀಯ ರಂಗದಲ್ಲಿ ಪ್ರವೇಶ ಮಾಡಿದ. ಕ್ರಿಸ್ತಶಕ 1853ರಲ್ಲಿ ಲಿಬರಲ್ ಪಾರ್ಟಿಯ ಅಭ್ಯರ್ಥಿಯಾಗಿ ಬ್ರಿಟನ್ ಪಾರ್ಲಿಮೆಂಟಿನ ಸದಸ್ಯನಾದನು. ನಂತರ ಕ್ರಿಸ್ತಶಕ 1861ರಲ್ಲಿ ಭಾರತದ ಅಧೀನ ಕಾರ್ಯದರ್ಶಿಯಾಗಿ ಅಂಡರ್ ಸೆಕ್ರೆಟರಿ ಆಫ್ ಇಂಡಿಯಾ. ನಂತರ 1866ರಲ್ಲಿ ಭಾರತದ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸಿ ಒಬ್ಬ ಉತ್ತಮ ಆಡಳಿತಗಾರನೆಂದು ಕರೆಸಿಕೊಂಡಿದ್ದನು. ಕಾಲಾನುಕ್ರಮದಲ್ಲಿ ಈತನು 1849ರಲ್ಲಿ ಯುನಿತಿಯೋಡಿಶಿಯಾಳನ್ನು ಮದುವೆಯಾದ. ಕ್ರಿಸ್ತಶಕ 1868ರಲ್ಲಿ ಇಂಗ್ಲೆಂಡಿನ ಪ್ರಧಾನಿ ಗ್ಲಾಡ್ಸ್ಟನ್ ಮಂತ್ರಿಮಂಡಲದಲ್ಲಿ ಮಂತ್ರಿಯಾಗಿ ಸೇವೆಯನ್ನು ಆರಂಭಿಸಿ ಒಬ್ಬ ಉತ್ತಮ ಆಡಳಿತಗಾರ, ಉತ್ತಮ ಮಂತ್ರಿ ಎಂದು ಕರೆಸಿಕೊಂಡನು. ಇದರಿಂದಾಗಿ ಲಾರ್ಡ್ ರಿಪ್ಪನ್ನನ ಸೇವೆಯನ್ನು ಮೆಚ್ಚಿಕೊಂಡಂತಹ, ಸಾಧನೆಗಳನ್ನು ಮೆಚ್ಚಿಕೊಂಡಂತಹ ಇಂಗ್ಲೆಂಡ್ ಸರ್ಕಾರವು ಲಾರ್ಡ್ ಲಿಟ್ಟನ್ನನ ಉತ್ತರಾಧಿಕಾರಿಯಾಗಿ ಕ್ರಿಸ್ತಶಕ 1880ರಲ್ಲಿ ಭಾರತದ ವೈಸ್ರಾಯನನ್ನಾಗಿ ನೇಮಕ ಮಾಡಿತು. ಲಾರ್ಡ್ ರಿಪ್ಪನ್ ವೈಸ್ರಾಯನಾಗಿ ಬಂದು ಲಾರ್ಡ್ ಲಿಟ್ಟನ್ನನು ಮಾಡಿದಂಥ ಲೋಪದೋಷಗಳನ್ನು ಸರಿಪಡಿಸಲು ಪ್ರಯತ್ನಿಸಿದ. ಲಾರ್ಡ್ ರಿಪ್ಪನ್ನನ ಮೊದಲ ಸುಧಾರಣೆ ಅಥವಾ ಆಂತರಿಕ ನೀತಿ ಎಂದರೆ ಭಾರತೀಯ ವೃತ್ತಪತ್ರಿಕೆಗಳ ಶಾಸನ ರದ್ದತಿ 1881. ಈ ಮೊದಲು ಕ್ರಿಸ್ತಶಕ 1878ರಲ್ಲಿ ಲಾರ್ಡ್ ಲಿಟ್ಟನ್ ಭಾರತೀಯ ಪತ್ರಿಕೆಗಳ ಮೇಲೆ ನಿಷೇಧವನ್ನು ಜಾರಿ ಮಾಡಿದ್ದ. ಭಾರತೀಯ ಪತ್ರಿಕೆಗಳ ಶಾಸನವನ್ನು ಅನುಷ್ಠಾನಕ್ಕೆ ತಂದು ಭಾರತೀಯ ಪತ್ರಿಕೆಗಳ ಸ್ವಾತಂತ್ರ್ಯವನ್ನು ಕಸಿದುಕೊಂಡಿದ್ದ. ಈ ಪತ್ರಿಕಾ ಶಾಸನವು ತಾರತಮ್ಯದಿಂದ ಕೂಡಿತ್ತು. ವೃತ್ತಪತ್ರಿಕೆಗಳ ಶಾಸನವು ಕೇವಲ ಭಾರತೀಯ ಪತ್ರಿಕೆಗಳಿಗೆ ಮಾತ್ರ ಅನ್ವಯಿಸಿತ್ತು. ಅದು ಇಂಗ್ಲೆಂಡ್ ಪತ್ರಿಕೆಗಳಿಗೆ ಅನ್ವಯಿಸುತ್ತಿಲ್ಲ. ಲಿಟ್ಟನ್ನನ ಈ ಶಾಸನದಿಂದಾಗಿ, ವೃತ್ತಪತ್ರಿಕೆಗಳ ಶಾಸನದಿಂದಾಗಿ ಇದು ಭಾರತೀಯರಿಗೆ ಅಸಮಾಧಾನವನ್ನುಂಟು ಮಾಡಿತು. ಆಗ ಬಂದಂತಹ ಲಾರ್ಡ್ ರಿಪ್ಪನ್ನನು ಭಾರತೀಯ ಪತ್ರಿಕೆಗಳ ಶಾಸನವನ್ನು ರದ್ದುಗೊಳಿಸಿ
ಕ್ರಿಸ್ತಶಕ 1881ರಲ್ಲಿ ಪತ್ರಿಕೆಗಳಿಗೆ ಸ್ವಾತಂತ್ರ್ಯ ನೀಡಿದನು. ರಿಪ್ಪನ್ ತಂದಂಥ ಪತ್ರಿಕಾ ಶಾಸನದಿಂದಾಗಿ ಭಾರತೀಯ ಪತ್ರಿಕೆಗಳು ಯಾವುದೇ ವಿಷಯಗಳನ್ನು ತಮ್ಮ ಪತ್ರಿಕೆಗಳಲ್ಲಿ ಪ್ರಕಟ ಮಾಡುವ ಅಧಿಕಾರವನ್ನು ಪಡೆದನು. ಈ ಒಂದು ಭಾರತೀಯ ಪತ್ರಿಕೆಗಳ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದರಿಂದ ಲಾರ್ಡ್ ರಿಪ್ಪನ್ನನಿಗೆ ಭಾರತೀಯರ ವಿಶ್ವಾಸವನ್ನು ಪಡೆಯಲು ಸಹಾಯಕವಾಯಿತು. ನಂತರ ಪ್ರಥಮ ಕಾರ್ಖಾನೆ ಶಾಸನ 1881, ಫಸ್ಟ್ ಫ್ಯಾಕ್ಟರಿ ಆ್ಯಕ್ಟ್ 1881. ಲಾರ್ಡ್ ರಿಪ್ಪನ್ನನು ಭಾರತೀಯ ಕೈಗಾರಿಕೆಗಳಲ್ಲಿ ದುಡಿಯುವಂತಹ ಕಾರ್ಮಿಕರ ಸ್ಥಿತಿಗತಿಗಳನ್ನು ಸುಧಾರಿಸಲು, ಕಾರ್ಖಾನೆಗಳಲ್ಲಿ ದುಡಿಯುವ ಕಾರ್ಮಿಕರ ಸ್ಥಿತಿಯನ್ನು ಉತ್ತಮಪಡಿಸಲು ಪ್ರಯತ್ನಪಟ್ಟನು. ಅಂತೆಯೇ ಲಾರ್ಡ್ ರಿಪ್ಪನ್ನನು 1881ರಲ್ಲಿ ಪ್ರಥಮ ಕಾರ್ಖಾನೆ ಶಾಸನವನ್ನು ಜಾರಿಗೆ ತಂದನು. ಇದು ಬ್ರಿಟಿಷ್ ಆಳ್ವಿಕೆಯ ಪ್ರಥಮ ಕಾರ್ಖಾನೆ ಶಾಸನವಾಗಿದೆ. ಈ ಶಾಸನವು ಅನೇಕ ವಿಷಯಗಳನ್ನೊಳಗೊಂಡಿತ್ತು. ಈ ಶಾಸನದ ಪ್ರಮುಖ ಅಂಶಗಳೆಂದರೆ 7 ವರ್ಷಕ್ಕಿಂತ ಬಿಲೋ 7 ಇಯರ್ಸ್ 7 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಕಾರ್ಖಾನೆಗಳಲ್ಲಿ ನೇಮಕ ಮಾಡಿಕೊಳ್ಳಬಾರದು. ಕಾರ್ಖಾನೆಗಳಲ್ಲಿ ಕೆಲಸಕ್ಕೆ ನೇಮಕ ಮಾಡಿಕೊಳ್ಳಬಾರದು, ಸೇರಿಸಿಕೊಳ್ಳಬಾರದು. ಅಂದರೆ ಬಾಲ ಕಾರ್ಮಿಕ ನಿಷೇಧ ತಂದ. ನಂತರ 7ರಿಂದ 12 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ದಿನಕ್ಕೆ 6 ಗಂಟೆ ಮಾತ್ರ ಕೆಲಸ ಮಾಡಬೇಕು. ಓನ್ಲಿ 6 hours. 7ರಿಂದ 12 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ದಿನಕ್ಕೆ 6 ಗಂಟೆ ಕೆಲಸ ಮಾಡಬೇಕು. ನಂತರ ಅಪಾಯಕಾರಿ ಯಂತ್ರಗಳ ಸುತ್ತಲೂ ತಂತಿ ಬೇಲಿ ಹಾಕಬೇಕು. ಕಾರ್ಖಾನೆಗಳಲ್ಲಿ ದುಡಿಯುವಂತಹ ಕಾರ್ಮಿಕರ ಸ್ಥಿತಿಗತಿಗಳನ್ನು ಪರಿಶೀಲಿಸಲು ಫ್ಯಾಕ್ಟರಿ ಇನ್ಸ್ಪೆಕ್ಟರನನ್ನು ನೇಮಿಸಬೇಕು. ಜೊತೆಗೆ ಪ್ರತಿ ಕಾರ್ಮಿಕರಿಗೂ ವಿಮೆ ಮಾಡಿಸಿಕೊಳ್ಳಬೇಕು. ಈ ರೀತಿಯಾಗಿ ಲಾರ್ಡ್ ರಿಪ್ಪನ್ನನು ಕಾರ್ಮಿಕರ ಹಿತದೃಷ್ಟಿಯಿಂದ ಪ್ರಥಮ ಕಾರ್ಖಾನೆ ಶಾಸನವನ್ನು ಜಾರಿಗೆ ತಂದನು. ಅದೇ ರೀತಿಯಾಗಿ ಲಾರ್ಡ್ ರಿಪ್ಪನ್ನನ ಮತ್ತೊಂದು ಸುಧಾರಣೆಗಳು ಎಕಾನಮಿಕಲ್ ರಿಫಾರ್ಮ್ಸ್, ಆರ್ಥಿಕ ಸುಧಾರಣೆಗಳು. ಲಾರ್ಡ್ ರಿಪ್ಪನ್ನನು ಆರ್ಥಿಕ ರಂಗದಲ್ಲಿ ವಿಕೇಂದ್ರೀಕರಣ ನೀತಿಯಲ್ಲಿ ನಂಬಿಕೆ ಇಟ್ಟಿದ್ದ. ಅಂದರೆ ಈತನು ಮುಕ್ತ ವ್ಯಾಪಾರ ಪದ್ಧತಿ, ಫ್ರೀ ಟ್ರೇಡ್ ಪಾಲಿಸಿ ಅನುಸರಿಸಿದ. ಎಲ್ಲ ವಸ್ತುಗಳ ಮೇಲಿನ ಆಮದು ತೆರಿಗೆಗಳನ್ನು ರದ್ದುಪಡಿಸಿ ಎಲ್ಲ ರಾಜ್ಯಗಳಲ್ಲಿ ಉಪ್ಪಿನ ತೆರಿಗೆಯನ್ನು ಕಡಿಮೆ ಮಾಡಿದ. ಸಾಲ್ಟ್ ಟ್ಯಾಕ್ಸ್ ಕಡಿಮೆ ಮಾಡಿದ. ಆರ್ಥಿಕ ರಂಗದಲ್ಲಿ ಆದಾಯದ ಮೂಲಗಳನ್ನು 3 ಭಾಗಗಳಾಗಿ ವಿಂಗಡಿಸಿದನು. ಆ 3 ಭಾಗಗಳೆಂದರೆ ಕೇಂದ್ರ ಸರಕಾರದ ಆದಾಯಗಳು, ಪ್ರಾಂತೀಯ ಸರಕಾರದ ಆದಾಯಗಳು, ಮೂರನೆಯದು ಕೇಂದ್ರ ಮತ್ತು ಪ್ರಾಂತೀಯ ಸರಕಾರದ ಆದಾಯಗಳು, ಸೆಂಟ್ರಲ್ ಆ್ಯಂಡ್ ಪ್ರಾವಿನ್ಷಿಯಲ್ ಸೋರ್ಸಸ್. ಇಲ್ಲಿ ಕೇಂದ್ರ ಸರ್ಕಾರದ ಆದಾಯಗಳು ಅಂದರೆ ಅಂಚೆ ಮತ್ತು ರೈಲು,
ಇನ್ನು ರಾಜ್ಯ ಸರಕಾರದ ಅಥವಾ ಪ್ರಾಂತೀಯ ಸರಕಾರದ ಆದಾಯಗಳೆಂದರೆ ರಸ್ತೆ ಮತ್ತು ಆಸ್ಪತ್ರೆ. ಮೂರನೆಯದು ಕೇಂದ್ರ ಮತ್ತು ಪ್ರಾಂತೀಯ ಸರಕಾರದ ಆದಾಯಗಳು, ಅಬಕಾರಿ, ಅರಣ್ಯ ಮತ್ತು ನೋಂದಣಿ. ಈ ರೀತಿಯಾಗಿ ಆರ್ಥಿಕ ರಂಗದಲ್ಲಿ ಈತನು ಕೇಂದ್ರ ಸರಕಾರ, ಪ್ರಾಂತೀಯ ಸರಕಾರ ಮತ್ತು ವಿಭಜಿತ ಆದಾಯಗಳೆಂದು ವಿಂಗಡಿಸಿ ಪ್ರತಿಯೊಂದಕ್ಕೂ ಇಲ್ಲಿ ಆರ್ಥಿಕ ವಿಕೇಂದ್ರೀಕರಣ ನೀತಿ ಅನಿಸಿದ. ಈತನ ಮತ್ತೊಂದು ಸುಧಾರಣೆ ಪ್ರಥಮ ಜನಗಣತಿ, ಫಸ್ಟ್ ಸೆನ್ಸಸ್ ಇನ್ ಇಂಡಿಯಾ. ಭಾರತದಲ್ಲಿ ಪ್ರಥಮ ಜನಗಣತಿ 1881, 1881. ಲಾರ್ಡ್ ಮೇಯೋ, ಭಾರತದ ವೈಸ್ರಾಯನಾದ ಲಾರ್ಡ್ ಮೇಯೋ ಕಾಲದಲ್ಲಿ ಈಗಾಗಲೇ ಜನಗಣತಿ ಆರಂಭವಾಗಿತ್ತು. ಆದರೆ ಅದು ಕುಂಠಿತವಾಗಿತ್ತು. ವ್ಯವಸ್ಥಿತವಾದ ಜನಗಣತಿ ಆಗಿರಲಿಲ್ಲ. ಅಂತೆಯೇ ಲಾರ್ಡ್ ರಿಪ್ಪನ್ನನು 1881ರಲ್ಲಿ ಪ್ರತಿ 10 ವರ್ಷಗಳಿಗೊಮ್ಮೆ ಭಾರತದಲ್ಲಿ ಪ್ರಥಮ ಬಾರಿಗೆ ಜನಗಣತಿಯನ್ನು ಮಾಡಿದನು. ಆಗ ಈ ಜನಗಣತಿ ಪ್ರಕಾರ ಭಾರತದ ಜನಸಂಖ್ಯೆ 25.4 ದಶಲಕ್ಷವಿತ್ತು. ಈ ರೀತಿಯಾಗಿ ಭಾರತದಲ್ಲಿ ಪ್ರಥಮ ಜನಗಣತಿಯನ್ನು ಆರಂಭಿಸಿದವನೇ ಲಾರ್ಡ್ ರಿಪ್ಪನ್. ಲಾರ್ಡ್ ರಿಪ್ಪನ್ನನ ಸುಧಾರಣೆಗಳಲ್ಲಿ ಪ್ರಮುಖವಾದುದೆಂದರೆ ಶೈಕ್ಷಣಿಕ ಸುಧಾರಣೆ, ಎಜುಕೇಷನಲ್ ರಿಫಾರ್ಮ್ಸ್ ಆಫ್ ಲಾರ್ಡ್ ರಿಪ್ಪನ್. ಲಾರ್ಡ್ ರಿಪ್ಪನ್ನನು ಭಾರತೀಯರ ಶಿಕ್ಷಣಕ್ಕಾಗಿ, ಭಾರತೀಯರು ಉನ್ನತ ಶಿಕ್ಷಣವನ್ನು ಪಡೆಯಲು ಭಾರತೀಯರ ಬಗ್ಗೆ ಅಪಾರವಾದ ನಂಬಿಕೆ ಮತ್ತು ವಿಶ್ವಾಸವನ್ನಿಟ್ಟುಕೊಂಡಿದ್ದ. ಅಂತೆಯೇ ಭಾರತೀಯರು ಶಿಕ್ಷಣವನ್ನು ಪಡೆಯಲು ಅವರ ಶೈಕ್ಷಣಿಕ ಅಭಿವೃದ್ಧಿಗಾಗಿ 1882 1882ರಲ್ಲಿ ಸರ್ ವಿಲಿಯಂ ಹಂಟರ್ ಅಧ್ಯಕ್ಷತೆಯಲ್ಲಿ ಶಿಕ್ಷಣ ಸಮಿತಿಯನ್ನು ನೇಮಿಸಿದ. ಇನ್ 1882 ಸರ್ ವಿಲಿಯಂ ಹಂಟರ್ ಕಮಿಷನ್ ಸ್ಥಾಪನೆ ಮಾಡಿದ. ಸರ್ ವಿಲಿಯಂ ಹಂಟರನ ಅಧ್ಯಕ್ಷತೆಯಲ್ಲಿ ಶಿಕ್ಷಣ ಸಮಿತಿಯು ಭಾರತದಲ್ಲಿನ ಶಿಕ್ಷಣದ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಲು ಇಡೀ ಭಾರತ ತುಂಬೆಲ್ಲ ಪ್ರವಾಸವನ್ನು ಮಾಡಿ ಅವರಿಂದ ಸೂಕ್ತ ಸಲಹೆಗಳನ್ನು ಪಡೆಯಬೇಕಾಗಿತ್ತು. ಈ ಆಯೋಗವು ಎಲ್ಲ ವ್ಯವಸ್ಥೆಯನ್ನು, ಶಿಕ್ಷಣವನ್ನು ಅಧ್ಯಯನ ಮಾಡಿ ಶಿಕ್ಷಣ ಸುಧಾರಣೆಗಾಗಿ ಕೆಲವು ಶಿಫಾರಸುಗಳನ್ನು ಮಾಡಿತು. ಆ ಶಿಫಾರಸುಗಳೆಂದರೆ ಪ್ರಾಥಮಿಕ ಶಿಕ್ಷಣದ ಜವಾಬ್ದಾರಿಯನ್ನು ಇನ್ನು ಮುಂದೆ ತಾಲೂಕು ಬೋರ್ಡ್ಗಳು, ಜಿಲ್ಲಾ ಬೋರ್ಡ್ಗಳು ಮತ್ತು ಮುನ್ಸಿಪಾಲಿಟಿಗಳು ಪ್ರಾಥಮಿಕ ಶಿಕ್ಷಣ ಜವಾಬ್ದಾರಿಯನ್ನು ವಹಿಸಿಕೊಳ್ಳಬೇಕು. ಅಂದರೆ ಪ್ರೈಮರಿ ಎಜುಕೇಷನ್, ಪ್ರಾಥಮಿಕ ಶಿಕ್ಷಣವನ್ನು ಪುರಸಭೆಗಳು, ಜಿಲ್ಲಾ ಮಂಡಳಿಗಳು ನಡೆಸಬೇಕು. ನಂತರ ಪ್ರೌಢ ಶಿಕ್ಷಣ ಮತ್ತು ಉನ್ನತ ಶಿಕ್ಷಣವನ್ನು ಖಾಸಗಿ ಸಂಸ್ಥೆಗಳಿಗೆ, ಪ್ರೈವೇಟ್ ಇನ್ಸ್ಟಿಟ್ಯೂಟ್, ಖಾಸಗಿ ಸಂಸ್ಥೆಗಳಿಗೆ ವಹಿಸಿಕೊಳ್ಳಬೇಕು. ಅಂದರೆ ಶಿಕ್ಷಣದ ಜವಾಬ್ದಾರಿಯನ್ನು ಸರಕಾರ ವಹಿಸಿಕೊಳ್ಳಬೇಕು. ಆದರೆ ಉನ್ನತ ಶಿಕ್ಷಣ ಸಂಸ್ಥೆಗಳು ಸರಕಾರದ ಹಸ್ತಕ್ಷೇಪದಿಂದ ದೂರ ಇರತಕ್ಕದ್ದು.
ಸರಕಾರವು ಉನ್ನತ ಶಿಕ್ಷಣದಲ್ಲಿ ಹಸ್ತಕ್ಷೇಪ ಮಾಡಬಾರದು. ಜೊತೆಗೆ ಸರಕಾರವು ಖಾಸಗಿ ಸಂಸ್ಥೆಗಳು ಶಿಕ್ಷಣವನ್ನು ನೀಡಲು ಅವರಿಗೆ ಗ್ರ್ಯಾಂಟ್ ಧನ ಸಹಾಯ ನೀಡಬೇಕು, ಹಣ ಸಹಾಯ ಮಾಡಬೇಕು. ಪ್ರತಿ ಶಾಲೆಗೂ ಸ್ಕೂಲ್ ಇನ್ಸ್ಪೆಕ್ಟರ್ ಅಂದರೆ ಶಾಲಾ ನಿರೀಕ್ಷಕರು ಭೇಟಿ ನೀಡತಕ್ಕದ್ದು. ಶಿಕ್ಷಕರು ಶಾಲೆಗಳಲ್ಲಿ ನಾಗರಿಕ ಕರ್ತವ್ಯಗಳನ್ನು ಬೋಧನೆ ಮಾಡ್ತಕ್ಕದ್ದು. ಡ್ಯೂಟೀಸ್ ಆಫ್ ಸಿಟಿಜನ್ ಡ್ಯೂಟೀಸ್. ಶಾಲೆಗಳ ಶಿಕ್ಷಕರು ನಾಗರಿಕ ಕರ್ತವ್ಯಗಳನ್ನು ಬೋಧನೆ ಮಾಡಬೇಕು. ಹಂಟರ್ ಆಯೋಗದಲ್ಲಿ ಸಹ ಶಿಕ್ಷಣ ಪದ್ಧತಿಗೆ ಒತ್ತು ನೀಡಿತು. ಸಹ ಶಿಕ್ಷಣ ಪದ್ಧತಿ ಇರ್ತಕ್ಕದ್ದು. ಜೊತೆಗೆ ಮುಸ್ಲಿಮರ ಶಿಕ್ಷಣಕ್ಕಾಗಿ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು. ಅಂದರಲ್ಲಿ ಸ್ತ್ರೀ ಶಿಕ್ಷಣಕ್ಕಾಗಿ ಹೆಚ್ಚಿನ ಪ್ರೋತ್ಸಾಹ ನೀಡತಕ್ಕದ್ದು. ಈ ರೀತಿಯಾಗಿ ಪ್ರಾಥಮಿಕ ಶಿಕ್ಷಣ, ಮಾಧ್ಯಮಿಕ ಶಿಕ್ಷಣ, ಉನ್ನತ ಶಿಕ್ಷಣವನ್ನು ಪಡೆಯಲು ತನ್ನದೇ ಆದ ಸರ್ ವಿಲಿಯಂ ಹಂಟರನ ಆಯೋಗವು ಶಿಫಾರಸು ಮಾಡಿತು. ಆ ಎಲ್ಲ ಶಿಫಾರಸುಗಳನ್ನು ಅನುಷ್ಠಾನಿಸಿದವನೇ ಲಾರ್ಡ್ ಜಾರ್ಜ್ ರಿಪ್ಪನ್. ನಂತರ ಈತನ ಸ್ಥಳೀಯ ಸರಕಾರದಲ್ಲಿ ಸುಧಾರಣೆಗಳು. ಲಾರ್ಡ್ ರಿಪ್ಪನ್ನನ ಪ್ರಮುಖ ಸುಧಾರಣೆಗಳಲ್ಲಿ ಅತಿ ಪ್ರಮುಖವಾದ ಸುಧಾರಣೆ ಸ್ಥಳೀಯ ಸರಕಾರದ ಸುಧಾರಣೆಗಳು. ಅಂತೆಯೇ ನಾವು ಲಾರ್ಡ್ ರಿಪ್ಪನ್ನನನ್ನು ಸ್ಥಳೀಯ ಸರಕಾರದ ಪಿತಾಮಹ ಎಂದು ಕರೆಯಲಾಗಿದೆ. ಏಕೆಂದರೆ ಈತನು ಭಾರತೀಯರಿಗೆ ರಾಜಕೀಯದಲ್ಲಿ ಮತ್ತು ಆಡಳಿತದಲ್ಲಿ ಅನುಭವಗಳನ್ನು ಕೊಡುವುದು ಈತನ ಉದ್ದೇಶವಾಗಿತ್ತು. ಅಂದರೆ ಸ್ಥಳೀಯ ಜನರಿಂದಲೇ ಸ್ಥಳೀಯ ಆಡಳಿತವು ನಿರ್ವಹಿಸಬೇಕು. ಅಂದರಿಲ್ಲಿ ಈತನು ಭಾರತೀಯ ಜನತೆಗೆ ರಾಜಕೀಯ ಜ್ಞಾನ ಕೊಡಬೇಕದ್ದು. ಇದಕ್ಕಾಗಿ ಲಾರ್ಡ್ ರಿಪ್ಪನ್ ಸ್ಥಳೀಯ ಸರಕಾರದಲ್ಲಿ 1882ರಲ್ಲಿ ಅನೇಕ ಸುಧಾರಣೆ ಮಾಡಿದ. ಅಂದರೆ ಸ್ಥಳೀಯ ಸರಕಾರದಲ್ಲಿ ಜಿಲ್ಲೆಗಳಲ್ಲಿ ಜಿಲ್ಲಾ ಬೋರ್ಡ್ಗಳು, ಡಿಸ್ಟ್ರಿಕ್ಟ್ ಬೋರ್ಡ್ಸ್, ತಾಲೂಕುಗಳಲ್ಲಿ ತಾಲೂಕು ಬೋರ್ಡುಗಳು, ನಗರಗಳಲ್ಲಿ ಮುನ್ಸಿಪಾಲಿಟಿಗಳು ಅಥವಾ ಪುರಸಭೆ ಇದ್ದವು. ಇದರಿಂದಾಗಿ ಸ್ಥಳೀಯ ಜನರಿಂದಲೇ ಆಯ್ಕೆಯಾದಂತಹ ಪ್ರತಿನಿಧಿಗಳ ಮೂಲಕ ಆಡಳಿತ ನಡೆಸಬೇಕು. ಅಂದರೆ ಸ್ಥಳೀಯರಿಗೆ, ಭಾರತೀಯರಿಗೆ ಆಡಳಿತದಲ್ಲಿ ತರಬೇತಿ ನೀಡಬೇಕು. ಆ ಉದ್ದೇಶಕ್ಕಾಗಿಯೇ ಲಾರ್ಡ್ ರಿಪ್ಪನ್ನನು ಸ್ಥಳೀಯ ಸರಕಾರದಲ್ಲಿ ಭಾರತೀಯರು ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಲು ಡಿಸ್ಟ್ರಿಕ್ಟ್ ಬೋರ್ಡ್ಸ್, ತಾಲೂಕ್ ಬೋರ್ಡ್ಸ್ ಆ್ಯಂಡ್ ಮುನ್ಸಿಪಾಲಿಟಿ ಆರಂಭಿಸಿದ. ಈ ವೇಳೆಗಾಗಲೇ ದೊಡ್ಡ ದೊಡ್ಡ ನಗರಗಳಲ್ಲಿ ಮುನ್ಸಿಪಾಲಿಟಿಗಳಿದ್ದವು. ಮುನ್ಸಿಪಾಲಿಟಿಗಳಲ್ಲಿ ಕಮಿಷನರ್ ಇದ್ದ. ಕಮಿಷನರ್ ಪ್ರಮುಖ ಆಡಳಿತಗಾರ ಇದ್ದು ಅವನನ್ನು ಸರಕಾರವು ನಾಮಕರಣ ಮಾಡ್ತಾಯಿತ್ತು. ಮುನ್ಸಿಪಾಲಿಟಿ ಕಮಿಷನರನು ಸರಕಾರದ ನಿಯಂತ್ರಣದಲ್ಲಿದ್ದನು. ಇನ್ನು ಪುರಸಭೆಗಳಲ್ಲಿ ಅನೇಕ ಕಮಿಟಿಗಳು, ಸಮಿತಿಗಳಿದ್ದವು. ಆದರೆ ಈ ಸಮಿತಿಗಳು ನೋಡಿಕೊಳ್ಳಬೇಕಾಗಿದ್ದ ಪ್ರದೇಶವು ಅತ್ಯಂತ ವಿಸ್ತಾರವಾಗಿತ್ತು. ನಾಮಕರಣಗೊಂಡ ಸಮಿತಿಯ ಸದಸ್ಯರಿಗೆ
ಈ ಪ್ರದೇಶಗಳ ಬಗ್ಗೆ ಜ್ಞಾನ ಇರ್ತಾ ಇರಲಿಲ್ಲ. ಏಕೆಂದರೆ ಈ ಸದಸ್ಯರು ಸಹ ಸರಕಾರದಿಂದ ನಾಮಕರಣಗೊಳ್ತಾಯಿದ್ರು. ಆಗ ರಿಪ್ಪನ್ನನು ಭಾರತೀಯ ಪ್ರತಿನಿಧಿಗಳಿಗೆ ಸ್ಥಳೀಯ ಸರಕಾರದಲ್ಲಿ ಅವಕಾಶ ಮಾಡಿಕೊಡಬೇಕೆಂದು ಸ್ಥಳೀಯ ಸರಕಾರದಲ್ಲಿ ಅನೇಕ ಸುಧಾರಣೆಗಳನ್ನು ಮಾಡಿದನು. ಆ ಸುಧಾರಣೆಗಳೆಂದರೆ, ಇನ್ನು ಮುಂದೆ ಸ್ಥಳೀಯ ಸಂಸ್ಥೆಗಳ ಆಡಳಿತ ನೋಡಿಕೊಂಡು ಹೋಗುವುದು, ಅದರ ಮೇಲ್ವಿಚಾರಣೆಯ ಸಂಪೂರ್ಣ ಹೊಣೆಗಾರಿಕೆ ಅಥವಾ ಜವಾಬ್ದಾರಿಯನ್ನು ಭಾರತೀಯರು ವಹಿಸಿಕೊಳ್ತಕ್ಕದ್ದು. ಇನ್ನು ಮುಂದೆ ಸ್ಥಳೀಯ ಸಂಸ್ಥೆಗಳ ಸದಸ್ಯರನ್ನು ಚುನಾವಣೆಗಳ ಮೂಲಕ ಆಯ್ಕೆ ಮಾಡಬೇಕು. ಇನ್ನು ನಗರಸಭೆಯಲ್ಲಿ ನಗರಸಭೆಯ ಅಧಿಕಾರ ಮತ್ತು ಹೊಣೆಗಾರಿಕೆಯನ್ನು ಹೆಚ್ಚಿಸಿ ಅಲ್ಲಿಯೂ ಸಹ ಚುನಾಯಿತ ಸದಸ್ಯರನ್ನು ಹೆಚ್ಚಿಸಬೇಕು. ನಗರಸಭೆಯ ಚೇರ್ಮನ್ ಆತನನ್ನು ಸಹ ಚುನಾಯಿತನಾಗಿರಬೇಕು. ಇನ್ನು ಜಿಲ್ಲೆಯಲ್ಲಿ ಜಿಲ್ಲಾ ಮಂಡಳಿಗಳು, ತಾಲೂಕುಗಳಲ್ಲಿ ತಾಲೂಕು ಮಂಡಳಿಗಳು ಸ್ಥಾಪನೆ ಮಾಡಬೇಕು. ಜಿಲ್ಲಾ ಬೋರ್ಡ್ ಮತ್ತು ತಾಲೂಕು ಬೋರ್ಡ್ಗಳಲ್ಲಿ ಚುನಾಯಿತ ಸದಸ್ಯರು ಹೆಚ್ಚಾಗಿರ್ತಕ್ಕದ್ದು. ಎಲ್ಲ ಸ್ಥಳೀಯ ಸಂಸ್ಥೆಗಳಿಗೂ ಸರಕಾರವು ಹಣದ ಸಹಾಯ ಮಾಡಬೇಕು. ಜೊತೆಗೆ ಸ್ಥಳೀಯ ಸಂಸ್ಥೆಗಳಲ್ಲಿ ಸರಕಾರದ ಹಸ್ತಕ್ಷೇಪವಿರಬೇಕು. ಒಂದು ವೇಳೆ ಸ್ಥಳೀಯ ಸರಕಾರ ಉತ್ತಮವಾಗಿ ಕಾರ್ಯನಿರ್ವಹಿಸಲು ವಿಫಲವಾದಲ್ಲಿ ಆಗ ಸರಕಾರವು ಸ್ಥಳೀಯ ಸಂಸ್ಥೆಗಳನ್ನು ವಜಾ ಮಾಡಬೇಕು. ಈ ರೀತಿಯಾಗಿ ಲಾರ್ಡ್ ರಿಪ್ಪನ್ನನು ಸ್ಥಳೀಯ ರಂಗದಲ್ಲಿ ಅನೇಕ ಸುಧಾರಣೆಗಳನ್ನು ಮಾಡಿದನು. ಅಂತೆಯೇ ನಾವು ಈತನನ್ನು ಸ್ಥಳೀಯ ಸರಕಾರದ ಪಿತಾಮಹ ಎಂದು ಕರೆಯಲಾಗಿದೆ. ಲಾರ್ಡ್ ರಿಪ್ಪನ್ನನ ಆಳ್ವಿಕೆಯ ಮತ್ತೊಂದು ವಿವಾದ, ಅದು ಇಲ್ಬರ್ಟ್ ಮಸೂದೆ ವಿವಾದ ಅಂತ ಕರೀತೀವಿ. ಇಲ್ಬರ್ಟ್ ಮಸೂದೆ ವಿವಾದ. ಇಲ್ಬರ್ಟ್ ಮಸೂದೆ ಈತನ ಕಾಲದ ಪ್ರಮುಖ ಘಟನೆಯಾಗಿದೆ. ಈ ಮೊದಲು ಭಾರತೀಯ ನ್ಯಾಯಾಧೀಶರಿಗೆ ಯುರೋಪಿಯನ್ ಅಪರಾಧಿಗಳನ್ನು ವಿಚಾರಣೆ ಮಾಡಿ ದಂಡಿಸುವ ಹಕ್ಕು ಇರಲಿಲ್ಲ. ಇದು ಒಂದು ವರ್ಣಭೇದ ನೀತಿಯಾಗಿತ್ತು. ಭಾರತೀಯರು ವಿದೇಶಿಯರ ಅಪರಾಧಿಗಳನ್ನು ವಿಚಾರ ಮಾಡುವುದಾಗಲಿ ದಂಡ ಕೊಡುವುದಾಗಲಿ ಯಾವುದೇ ಹಕ್ಕಿರಲಿಲ್ಲ. ಆಗ ಲಾರ್ಡ್ ರಿಪ್ಪನ್ ಈ ವರ್ಣಭೇದ ನೀತಿಯನ್ನು ಕಂಡು ಭಾರತೀಯರಿಗೂ ಸಹ ಬ್ರಿಟಿಷ್ ಅಪರಾಧಿಗಳನ್ನು ವಿಚಾರಣೆ ಮಾಡುವ ಹಕ್ಕು ಇರಬೇಕು ಎಂದು ತಿಳಿದುಕೊಂಡು ಸಿ.ಪಿ. ಇಲ್ಬರ್ಟ್ ನಾಯಕತ್ವದಲ್ಲಿ ಒಂದು ಶಾಸನ ರಚಿಸಿದ. ಈ ಶಾಸನವು ಸಿ.ಬಿ. ಇಲ್ಬರ್ಟ್ ಅಧ್ಯಕ್ಷತೆಯಲ್ಲಿ ತಯಾರಾಯಿತು. ಸಿ.ಪಿ. ಇಲ್ಬರ್ಟ್ ಅಧ್ಯಕ್ಷತೆಯ ಈ ಆಯೋಗವು ಇನ್ನು ಮುಂದೆ ಭಾರತೀಯ ನ್ಯಾಯಾಧೀಶರು ಸಹ ವಿದೇಶಿಯ ಅಪರಾಧಿಗಳನ್ನು ವಿಚಾರಣೆ ಮಾಡುವ ಹಕ್ಕು ಕೊಡ್ತು. ಅಂದರೆ ಇನ್ನು ಮುಂದೆ ಭಾರತೀಯ ಮತ್ತು ಯುರೋಪಿಯನ್ ನ್ಯಾಯಾಧೀಶರಿಗೆ ನ್ಯಾಯದಾನದಲ್ಲಿ
ಸಮಾನ ಹಕ್ಕುಗಳು ಇರಬೇಕು ಎಂದು ತಿಳಿಸಿತು. ಆದರೆ ಸಿ.ಬಿ. ಇಲ್ಬರ್ಟ್ ಮಸೂದೆ ಶಾಸನವು ಭಾರತೀಯ ಪ್ರಿಯವಾಗಿದ್ದರೂ ಸಹ, ಆದರೆ ಯುರೋಪಿಯನ್ ಜನಾಂಗವು ಈ ಶಾಸನದ ವಿರುದ್ಧ ಚಳುವಳಿಯನ್ನು ಆರಂಭಿಸಿತು. ಆಗ ಈ ಶಾಸನದಿಂದಾಗಿ ಲಾರ್ಡ್ ರಿಪ್ಪನ್ ಅನೇಕ ಯುರೋಪಿಯನ್ನರ ಕೋಪಕ್ಕೆ ಗುರಿಯಾದನು. ಜೊತೆಗೆ ಈತನು ಇಲ್ಬರ್ಟ್ ಮಸೂದೆ ವಿವಾದವನ್ನು ಮತ್ತೆ ತಿದ್ದುಪಡಿ ಮಾಡಿದನು. ಅದು 1884ರಲ್ಲಿ. 1884ರಲ್ಲಿ ಇಲ್ಬರ್ಟ್ ಮಸೂದೆಯನ್ನು ಮತ್ತೊಮ್ಮೆ ತಿದ್ದುಪಡಿ ಮಾಡಲಾಯಿತು. ತಿದ್ದುಪಡಿಯಾದ ಶಾಸನದ ಪ್ರಕಾರ ಭಾರತೀಯ ನ್ಯಾಯಾಧೀಶರ ವಿಚಾರಣೆಗೆ ಒಳಪಟ್ಟ ಯುರೋಪಿಯನ್ ಅಪರಾಧಿಗಳನ್ನು ಪುನಃ ಯುರೋಪಿಯನ್ ನ್ಯಾಯಾಧೀಶರಿಂದ ವಿಚಾರಣೆಗೆ ಒಳಪಡಿಸುವಂತೆ ತಿದ್ದುಪಡಿ ಮಾಡಲಾಯಿತು. ಈ ಇಲ್ಬರ್ಟ್ ಮಸೂದೆಯ ವಿವಾದದಿಂದಾಗಿ ಮನನೊಂದು ಲಾರ್ಡ್ ರಿಪ್ಪನ್ 1884ರಲ್ಲಿ ತನ್ನ ಹುದ್ದೆಗೆ ರಾಜೀನಾಮೆ ನೀಡಿದನು. ಲಾರ್ಡ್ ರಿಪ್ಪನ್ನನ ವಿದೇಶಾಂಗ ನೀತಿ. ಲಾರ್ಡ್ ವಿಲಿಯಂ ಬೆಂಟಿಂಕ್ 1831ರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಉತ್ತಮವಾಗಿ ಆಡಳಿತ ನಡೆಸಲಿಲ್ಲವೆಂದು ಹೇಳಿ ಮೈಸೂರಿನಲ್ಲಿ ಒಡೆಯರ್ ಆಳ್ವಿಕೆಯನ್ನು ರದ್ದುಪಡಿಸಿ 1831ರಲ್ಲಿ ಮೈಸೂರಿನಲ್ಲಿ ಕಮಿಷನರ್ ಆಳ್ವಿಕೆಯನ್ನು ಜಾರಿ ತಂದ. 1831ರಿಂದ 1881ರವರೆಗೆ ಸುಮಾರು 50 ವರ್ಷಗಳ ಕಾಲ ಮೈಸೂರಿನಲ್ಲಿ ಕಮಿಷನರ್ ಆಳ್ವಿಕೆ ಇತ್ತು. ಆಗ ರಿಪ್ಪನ್ 1881ರಲ್ಲಿ ಕಮಿಷನರ್ ಆಳ್ವಿಕೆಯನ್ನು ರದ್ದುಪಡಿಸಿ ಒಡೆಯರಿಗೆ ಪುನಃ ಅಧಿಕಾರ ವರ್ಗಾವಣೆ ಮಾಡಿದನು. ಇದರಿಂದಾಗಿ 10ನೇ ಚಾಮರಾಜ ಒಡೆಯರ್ ಮೈಸೂರಿನ ಒಡೆಯರಾದರು. ಅವರ ದಿವಾನರೇ ಸಿ. ರಂಗಚಾರ್ಲು. ಲಾರ್ಡ್ ರಿಪ್ಪನ್ 1884ರಲ್ಲಿ ತನ್ನ ವೈಸ್ರಾಯ್ ಹುದ್ದೆಗೆ ರಾಜೀನಾಮೆ ನೀಡಿದ. ಇದಕ್ಕೆ 2 ಕಾರಣಗಳಿದ್ದವು. ಮೊದಲ ಕಾರಣ, ಭಾರತೀಯ ಸೈನ್ಯವನ್ನು ಬ್ರಿಟಿಷ್ ಸೈನ್ಯದ ಪರವಾಗಿ ಹೋರಾಟ ಮಾಡಲು ಈಜಿಪ್ಟ್ ದೇಶಕ್ಕೆ ಸೈನ್ಯ ಕಳಿಸಬೇಕು. ಅದರ ಖರ್ಚು ವೆಚ್ಚವನ್ನು ಭಾರತವೇ ನೋಡಿಕೊಳ್ಳಬೇಕು ಎಂದು ಇಂಗ್ಲೆಂಡ್ ಸರಕಾರವು ಲಾರ್ಡ್ ರಿಪ್ಪನ್ನನಿಗೆ ಆದೇಶ ಮಾಡಿತು. ಆದರೆ ಲಾರ್ಡ್ ರಿಪ್ಪನ್ ಭಾರತದ ಖಜಾನೆಯಿಂದ ಸೈನ್ಯಕ್ಕೆ ಹಣ ಕೊಡಲು ನಿರಾಕರಿಸಿದ. ಜೊತೆಗೆ ಈತನ ಇನ್ನೊಂದು ಕಾರಣ, ಇಲ್ಬರ್ಟ್ ಮಸೂದೆ ವಿವಾದದಿಂದಾಗಿ ಮನನೊಂದು 1884ರಲ್ಲಿ ವೈಸ್ರಾಯ್ ಹುದ್ದೆಗೆ ರಾಜೀನಾಮೆ ನೀಡಿದ. ನಂತರ ಬಂದವನೇ ಲಾರ್ಡ್ ಡೆಫರೆನ್. ಲಾರ್ಡ್ ರಿಪ್ಪನ್ ತನ್ನ 4 ವರ್ಷಗಳ ಆಳ್ವಿಕೆಯ ಕಾಲದಲ್ಲಿ ಪ್ರಜೆಗಳ ಕಲ್ಯಾಣಕ್ಕಾಗಿ ಅನೇಕ ಉತ್ತಮ ಸುಧಾರಣೆಗಳನ್ನೇ ಮಾಡಿದನು. ಭಾರತೀಯರ ಕಲ್ಯಾಣವೇ ತನ್ನ ಕಲ್ಯಾಣವನ್ನು ತಿಳಿದು ಅನೇಕ ಸುಧಾರಣೆಗಳು, ಪತ್ರಿಕಾ ಸ್ವಾತಂತ್ರ್ಯ, ಶೈಕ್ಷಣಿಕ ಸುಧಾರಣೆಗಳು, ಸ್ಥಳೀಯ ಸರಕಾರದಲ್ಲಿ ಸುಧಾರಣೆಗಳು, ಜೊತೆಗೆ ಮೈಸೂರು ಒಡೆಯರಿಗೆ ಅಧಿಕಾರ ವರ್ಗಾವಣೆ ಮಾಡಿದ್ದು,
ಈ ರೀತಿಯಾಗಿ ಭಾರತದ ಬ್ರಿಟಿಷ್ ಗವರ್ನರ್ ಜನರಲ್ಗಳಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಂಕ್ ಭಾರತೀಯರಿಗೆ ಪ್ರಿಯನಾಗಿದ್ದರೆ, ಬ್ರಿಟಿಷ್ ವೈಸ್ರಾಯ್ಗಳಲ್ಲಿ ಲಾರ್ಡ್ ರಿಪ್ಪನ್ನನು ಭಾರತೀಯ ಹೃದಯದಲ್ಲಿ ಶಾಶ್ವತವಾಗಿ ನೆಲೆಸಿದ್ದಾನೆ. ತನ್ನ ದಕ್ಷತೆ ಮತ್ತು ನಿಸ್ವಾರ್ಥ ಸೇವೆಯಿಂದಾಗಿ ಭಾರತೀಯರ ರಾಜಕೀಯ ನಾಯಕರ, ಸಾಮಾನ್ಯ ಪ್ರಜೆಗಳ ಒಂದು ಬೆಂಬಲವನ್ನು ಪಡೆದವನೇ ಲಾರ್ಡ್